ಎಲ್ಲರಿಗೆ ನಮಸ್ಕಾರ. ಡಿಯರ್ ಸ್ಟೂಡೆಂಟ್ಸ್, ಇಂಡಿಯನ್ ನೇವಿಯಲ್ಲಿ ಜಾಬ್ ಕಾಲ್ಫಾರ್ ಮಾಡಿದಾರ. ಯಾವ ಜಾಬ್ ಮತ್ತು ಎಷ್ಟು ಸ್ಯಾಲರಿ ಕೊಡ್ತಾರೆ ಮತ್ತು ಯಾರು ಅಪ್ಲೈ ಮಾಡಬಹುದು, ಯಾರು ಎಲಿಜಿಬಲ್ ಅದಾರ, ಎಲ್ಲ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಂಟನ್ನು ವಾಚ್ ಮಾಡಿರಿ, ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಮತ್ತು ಇದೇ ರೀತಿ ಜಾಬ್ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಓಕೆ, ಇಲ್ಲಿ ನೀವು ನೋಡಬಹುದು ಇಂಡಿಯನ್ ನೇವಿ ಅಂದರೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ಸೊ ಇಲ್ಲಿ ಜಾಬ್ ಕಾಲ್ಫಾರ್ ಮಾಡಿದ್ದಾರೆ. ಸೊ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ಯಾವ ಜಾಬ್ ಅಂದರೆ ಡೆಸಿಗ್ನೇಟೆಡ್ ಆಸ್ ಟ್ರೇಡ್ ಅಪ್ರೆಂಟಿಸ್ 2025-26 ಬ್ಯಾಚ್ ಅಂತ ಹೇಳ್ಕೊಟ್ಟಿದ್ದಾರೆ. ಎಲ್ಲಿ ಅಂದರೆ ಆಟ್ ನವಲ್ ಡಾಕ್ಯಾರ್ಡ್ ಅಪ್ರೆಂಟಿಸ್ ಸ್ಕೂಲ್, ವಿಶಾಖಪಟ್ಟಣ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಅಪ್ಲಿಕೇಶನ್ ಕಾಲ್ಫಾರ್ಮ್ ಮಾಡಿದ್ದಾರೆ ಯಾರಿಗೆ ಅಂದರೆ ITI ಕ್ವಾಲಿಫೈಡ್ ಇಂಡಿಯನ್ ನ್ಯಾಷನಲ್ ಕ್ಯಾಂಡಿಡೇಟ್ಸ್ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಇಂಡಿಯಾದಲ್ಲಿ ITI ಮುಗಿಸಿದವರು ಅವರು ಎಲಿಜಿಬಲ್ ಇರ್ತಾರೆ. ಸೊ ಯಾವ್ಯಾವ ಫೀಲ್ಡ್ನಲ್ಲಿ ITI ಮುಗಿಸಿರ್ತಾರೆ, ಯಾರು ಎಲಿಜಿಬಲ್ ಇರ್ತಾರೆ ಅಂತಂತ ಹೇಳಿ ಅಕಾರ್ಡಿಂಗ್ ಟು ರಿಸರ್ವೇಷನ್ ಇಲ್ಲಿ ಒಂದು ಟೇಬಲ್ ಇದೆ. ವೇಕೆನ್ಸೀಸ್ ಎಷ್ಟು ಪೋಸ್ಟ್ ಇದಾವೆ, ಯಾವ್ಯಾವ ITI ಟ್ರೇಡಿಗೆ ಎಷ್ಟು ಪೋಸ್ಟ್ ಇದಾವೆ ಅಂತ ಹೇಳಿ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡಬಹುದು. ಫಾರ್ ಎಕ್ಸಾಂಪಲ್ ಮೆಕ್ಯಾನಿಕ್ ಡೀಸೆಲ್, ಸೊ ಟೋಟಲ್ ಪೋಸ್ಟ್ 25 ಅಕಾರ್ಡಿಂಗ್ ಟು ರಿಸರ್ವೇಷನ್. OBC 7, SCಗೆ 4, STಗೆ 1, ಸೊ ಅರ್ಬನ್ ರೂರಲ್ 13 ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಇವೆಲ್ಲ ನೀವು ನೋಡ್ಕೊಡ್ರಿ. ಬೇರೆ ಬೇರೆ ಟ್ರೇಡ್ದವರು ಬೇರೆ ಬೇರೆ ವೇಕೆನ್ಸೀಸ್ ಇರ್ತಾವೆ, ನಂಬರ್ ಆಫ್ ಪೋಸ್ಟ್ ಎಷ್ಟು ಅದಾವ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ನೋಟ್ ಅಂತ ಹೇಳ್ಕೊಟ್ಟಿದ್ದಾರೆ ನೋಡ್ರಿ, ನಂಬರ್ ಆಫ್ ವೇಕೆನ್ಸೀಸ್ ಮೆನ್ಷನ್ಡ್ ಅಬೌವ್ ಆರ್ ಓನ್ಲಿ ಇಂಡಿಕೇಟಿವ್, ಇಟ್ ಮೇ ಚೇಂಜ್ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಬದಲಾವಣೆಗಳು ಆದರೂ ಆಗಬಹುದು ಅಂತ ಹೇಳ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಾಲಿಫಿಕೇಷನ್ ಆ್ಯಂಡ್ ಎಲಿಜಿಬಿಲಿಟಿ ಕ್ರೈಟೇರಿಯಾ. ಸೊ ಎಜುಕೇಷನ್ ಏನಿರಬೇಕು ಅಂಥೇಳಿ ಕಂಪಲ್ಸರಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಕಂಪಲ್ಸರಿ SSLC ಮುಗಿಸಿರಬೇಕು ವಿತ್ 50% ಅಗ್ರಿಗೇಟ್, ಮತ್ತು ITI ವಿತ್ 65% ಅಗ್ರಿಗೇಟ್ ಆಗಿರಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ರಿಮಾರ್ಕ್ಸು ಓದ್ಕೊಡಿ ಇದನ್ನು. ಆಮೇಲೆ ಏಜ್ ಎಷ್ಟಿರಬೇಕು ಕೊಟ್ಟಿದ್ದಾರೆ, ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಏನಿರಬೇಕು, ಪ್ರೀವಿಯಸ್ ಟ್ರೈನಿಂಗ್, ಸೊ ಎಲ್ಲನೂ ಮಾಹಿತಿಯಲ್ಲಿ ಕೊಟ್ಟಿದ್ದಾರೆ. ರಿಸರ್ವೇಷನ್ ಯಾವ್ಯಾವ ರಿಸರ್ವೇಷನ್ದವ್ರು ಅಪ್ಲೈ ಮಾಡಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇದನ್ನು ಚೆಕ್ ಮಾಡಿಕೊಡ್ರಿ, ನಾನು ಇದನ್ನು ಸ್ಲೋಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಿದೆ ಅಂದರೆ ಪ್ರೊಸೀಜರ್ ಫಾರ್ ಅಪ್ಲೈಯಿಂಗ್ ಫಾರ್ ಅನ್ ಅಪ್ರೆಂಟಿಸ್ಶಿಪ್ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಏನು ಪ್ರೊಸೀಜರ್ ಫಾಲೋ ಮಾಡಬೇಕು ನೀವು ಅಂಥೇಳಿ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಕೊಟ್ಟಿದ್ದಾರೆ. ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಫಸ್ಟ್ ರಿಜಿಸ್ಟರ್ ದೆಮ್ಸೆಲ್ಫ್. ಸೊ ರಿಜಿಸ್ಟರ್ ಮಾಡ್ಕೊಂಡಿರಬೇಕು. ಸೊ ಯಾವ ಆನ್ಲೈನ್ ಪೋರ್ಟಲಿಗೆ ಹೋಗಿ ಇಲ್ಲಿ ಆನ್ಲೈನ್ ಅಡ್ರೆಸ್ ಕೊಟ್ಟಿದ್ದಾರೆ. ಸೊ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಪ್ರಮೋಷನ್ ಸ್ಕೀಮ್ ಅಂತ ಹೇಳಿದಲ್ಲ, ಸೊ NAPS ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ಬೇಕು, ಇದು ಕಂಪಲ್ಸರಿ ಅಂತ ಹೇಳ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಮಾಡಬೇಕು ಎಲ್ಲ ಸ್ಟೆಪ್ಸ್ನು ಇಲ್ಲಿ ಕೊಟ್ಟಿದ್ದಾರೆ. ಸ್ಲೋಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಡಿಟೇಲ್ಡ್ ಇನ್ಫಾರ್ಮೇಷನ್ ಇದರಲ್ಲಿ ಓದ್ಕೊಡ್ರಿ ನೀವು ಒಂದ್ಸಲ. ಮತ್ತು ಇದೆಲ್ಲ ಅಪ್ಲೈ ಮಾಡಬೇಕಂದ್ರೆ ಇದು ಆಫ್ಲೈನಲ್ಲಿ ಅಪ್ಲೈ ಮಾಡಬೇಕು. ಆಫ್ಲೈನದ್ದು ಅಪ್ಲಿಕೇಶನ್ ಲಾಸ್ಟ್ ಡೇಟ್ ಯಾವಾಗಿದೆ ನೀವು ಕಳಿಸಿದ್ದು ರಿಸೀವ್ ಮಾಡ್ಕೊಳ್ಳಿಕ್ಕೆ ಲಾಸ್ಟ್ ಡೇಟ್ ಮೆನ್ಷನ್ ಮಾಡಿದಾರೆ ನೋಡಿರಿ. ಇಟ್ ಈಸ್ ಆನ್ 2nd ಜನವರಿ 2025. ಇದನ್ನು ಮಾರ್ಕ್ ಮಾಡಿಕೊಡ್ರಿ. ಅಷ್ಟರ ಒಳಗಡೆ ನೀವು ಅಪ್ಲೈ ಮಾಡಿದ್ದು ಹೋಗಿ ತಲುಪಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಅಡ್ರೆಸ್ಸು ಕೊಟ್ಟಿದ್ದಾರೆ ಇಲ್ಲಿ. ಸೊ ಅಡ್ರೆಸ್ ಎಲ್ಲಿ ಅಂತಂತ ಹೇಳ್ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ದ ಅಡ್ರೆಸ್. ಸೊ ಇದು ಕರೆಕ್ಟಾಗಿ ಸರಿಯಾಗಿ ನೋಟ್ ಮಾಡಿಕೊಡ್ರಿ. ಅಡ್ರೆಸ್ ಏನು ಕೊಟ್ಟಿದ್ದಾರೆ ಅಂತಂದರೆ ಇಲ್ಲಿದೆ ನೋಡಿರಿ, ದ ಆಫೀಸ್ ಇನ್ಚಾರ್ಜ್, ಇದು ಅಡ್ರೆಸ್ಸು. ಈ ಅಡ್ರೆಸ್ಗೆ ನೀವು ಅಪ್ಲಿಕೇಶನ್ ಕಳಿಸ್ಬೇಕು. ಅಪ್ಲಿಕೇಶನ್ ಹೇಗೆ ಅಪ್ಲೈ ಮಾಡಬೇಕು ಅಂಥೇಳಿ ಎಲ್ಲನೂ ಡೀಟೇಲ್ಸ್ ಇದೆ. ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಮಾಡ್ತಾರೆ ಅಂಥೇಳಿ ಕೊಟ್ಟಿದ್ದಾರೆ. ಶಾರ್ಟ್ ಲಿಸ್ಟ್ ಮಾಡಲಿಕ್ಕೆ ಫಸ್ಟ್ ರಿಟರ್ನ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ, ಆಮೇಲೆ ಸೆಲೆಕ್ಟ್ ಆದಮೇಲೆ ಏನೇನು ಮಾಡ್ತಾರೆ ಅಂಥೇಳಿ ಎಲ್ಲನೂ ಕೊಟ್ಟಿದ್ದಾರೆ. ಓರಲ್ ಟೆಸ್ಟ್ ಇರ್ತೈತಿ, ಮೆಡಿಕಲ್ ಎಕ್ಸಾಮಿನೇಷನ್ ಇರ್ತೈತೆ ಅಂತ ಕೊಟ್ಟಿದ್ದಾರೆ. ಶೆಡ್ಯೂಲ್ ಆಫ್ ಎಕ್ಸಾಮಿನೇಷನ್, ಸೊ ಎಕ್ಸಾಮಿನೇಷನ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿರಿ. ಸೊ ರಿಟರ್ನ್ ಎಕ್ಸಾಮ್ ಫಾರ್ ಆಲ್ ಟ್ರೇಡ್ಸ್, ಎಲ್ಲ ಟ್ರೇಡಿಗೂ ರಿಟರ್ನ್ ಎಕ್ಸಾಮ್ ಯಾವಾಗ ಇರ್ತೈತೆ ಅಂದರೆ 28th ಫೆಬ್ರವರಿ ಇರ್ತೈತಿ. ನೆಕ್ಸ್ಟ್ ಡಿಕ್ಲರೇಷನ್ ಆಫ್ ರಿಸಲ್ಟ್ ಯಾವಾಗ ಕೊಡ್ತಾರೆ ಅಂದರೆ 4th ಮಾರ್ಚ್ 2025 ಅಂತ ಹೇಳ್ಕೊಟ್ಟಿದ್ದಾರೆ. ಶೆಡ್ಯೂಲ್ ಫಾರ್ ಇಂಟರ್ವ್ಯೂ ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ ಶೆಡ್ಯೂಲ್ ಕೊಟ್ಟಿದ್ದಾರೆ. ಈ ಟೇಬಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ. ಬೇರೆ ಬೇರೆ ಟ್ರೇಡ್ನವ್ರಿಗೆ ಬೇರೆ ಬೇರೆ ಟೈಮ್ ಇಂಟರ್ವ್ಯೂ ಇರ್ತೈತಿ. ಚೆಕ್ ಮಾಡಿಕೊಡ್ರಿ ಈ ಟೇಬಲ್ ಪ್ರಕಾರ. ನೆಕ್ಸ್ಟ್ ಶೆಡ್ಯೂಲ್ ಮೇ ಚೇಂಜ್ ಅಂತ ಹೇಳಿ ಕೊಟ್ಟಿದ್ದಾರೆ, ನೋಟ್ ಕೊಟ್ಟಿದ್ದಾರೆ ಇಲ್ಲಿ, ಇದನ್ನು ಚೆಕ್ ಮಾಡಿಕೊಡ್ರಿ.
ಅದ್ರ ಪ್ರಕಾರ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಅಂತ ಹೇಳಿ ಕೊಡ್ತಾರೆ. ಭಾಳ ಇಂಪಾರ್ಟೆಂಟ್ ನೆಕ್ಸ್ಟ್ ಅಂದರೆ ಸ್ಟೈಫಂಡ್ ಎಷ್ಟು ಕೊಡ್ತಾರೆ ಡ್ಯೂರಿಂಗ್ ಟ್ರೈನಿಂಗ್. ಸೊ ಟ್ರೈನಿಂಗ್ ಟೈಮ್ದಲ್ಲಿ ಸ್ಟೈಫಂಡ್ ಎಷ್ಟು ಕೊಡ್ತಾರಂದರೆ ಇಲ್ಲಿ ಅಕಾರ್ಡಿಂಗ್ ಟು ರೂಲ್ಸ್ ಅಂದರೆ ಗೌರ್ಮೆಂಟ್ ರೂಲ್ಸ್ ಪ್ರಕಾರ 7,700 ಫಾರ್ 1 ಇಯರ್ ITI ಸರ್ಟಿಫಿಕೇಟ್ ಹೋಲ್ಡರ್ಸಿಗೆ, 8,050 rupees ಫಾರ್ 2 years ITI ಸರ್ಟಿಫಿಕೇಟ್ ಹೋಲ್ಡರ್ಸ್ ಅಂತ ಕೊಟ್ಟಿರ್ತಾರೆ. ಸೊ 2 years ಯಾರ್ದು ITI ಕಂಪ್ಲೀಟ್ ಆಗಿರ್ತೈತಲ್ಲ ಸರ್ಟಿಫಿಕೇಟ್ ಇದ್ದವರಿಗೆ 8,050 rupees ಸಿಗುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಜನರಲ್ ಇನ್ಫಾರ್ಮೇಷನ್, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಬಗ್ಗೆ, ಹಾಸ್ಟೆಲ್ ಫೆಸಿಲಿಟಿ ಬಗ್ಗೆ, ಕ್ಲೋದಿಂಗ್, ಮೆಡಿಕಲ್ ಟ್ರೀಟ್ಮೆಂಟ್, ಮತ್ತು ಟೆಕ್ಸ್ಟ್ ಬುಕ್, ಡ್ರಾಯಿಂಗ್ ಇನ್ಸ್ಟ್ರೂಮೆಂಟ್, ಜನರಲ್ ಬಿಹೇವಿಯರ್ ಆ್ಯಂಡ್ ಡಿಸಿಪ್ಲಿನ್, ಡಿಸ್ಅಸೋಸಿಯೇಷನ್ ಫ್ರಮ್ ಪಾಲಿಟಿಕ್ಸ್, ಸ್ಪೋರ್ಟ್ಸ್ ಆ್ಯಂಡ್ ಫಿಸಿಕಲ್ ಟ್ರೈನಿಂಗ್, ಎಂಪ್ಲಾಯ್ಮೆಂಟ್, ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್, ಕಮೆನ್ಸ್ಮೆಂಟ್ ಆಫ್ ಟ್ರೈನಿಂಗ್, ಇಂಪಾರ್ಟೆಂಟ್ ನೋಟಿಸ್, ಇವೆಲ್ಲ ಚೆಕ್ ಮಾಡಿಕೊಡ್ರಿ, ಓದ್ಕೊಡ್ರಿ. ಇದನ್ನು ಡಿಟೇಲ್ ಆಗಿ ಯಾರು ಇಂಟ್ರೆಸ್ಟ್ ಇದ್ದಿರಲ್ಲ ಇದಕ್ಕೆ ಅಪ್ಲೈ ಮಾಡ್ಬೇಕಂತನವರು, ಸೊ ಇದನ್ನೆಲ್ಲ ಸರಿಯಾಗಿ ಓದ್ಕೊಳ್ರಿ. ನಾನು ಇದ್ರದ್ದು PDF ನಾನು ಈ ವಿಡಿಯೋ ಲಿಂಕ್ದಲ್ಲಿ ಶೇರ್ ಮಾಡ್ತೀನಿ. ಮತ್ತು ಹಾಲ್ ಟಿಕೆಟ್ ಫಾರ್ಮ್ಯಾಟ್ ಯಾವ ರೀತಿ ಇರ್ತೈತಿ ಅದನ್ನು ಕೊಟ್ಟಿದ್ದಾರೆ. ಇದು ಫಾರ್ಮ್ಯಾಟ್ ಬೇಕಾಗ್ತೈತಿ ನೀವು ಅಪ್ಲೈ ಮಾಡಲಿಕ್ಕೆ, ಇದನ್ನು ಪ್ರಿಂಟ್ ತೊಗೊಂಡು ನೀವು ಅಪ್ಲೈ ಮಾಡಬೇಕಾಗ್ತೈತಿ. ಸೊ ಇದ್ರದ್ದು ನೋಡ್ಕೊಡ್ರಿ. ಚೆಕ್ ಲಿಸ್ಟ್, ಸೊ ಏನೇನು ಡಾಕ್ಯುಮೆಂಟ್ಸ್ ನೀವು ಅಟ್ಯಾಚ್ ಮಾಡಬೇಕು, ಡಾಕ್ಯುಮೆಂಟ್ಸ್ ಟು ಬಿ ಎನ್ಕ್ಲೋಸ್ಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನೀವು ಹಾಲ್ ಟಿಕೆಟ್ ಜೊತೆಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ನೀವು ಅಟ್ಯಾಚ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಒಂದು ಲಿಸ್ಟ್ ಕೊಟ್ಟಿದ್ದಾರೆ. ಆಮೇಲೆ ಪಾರ್ಟ್ 2 ಇಟ್ ಈಸ್ ಟು ಬಿ ಫಿಲ್ಡ್ ಬೈ ಆಫೀಸ್ ಅಂತ ಕೊಟ್ಟಿದ್ದಾರೆ. ಇದನ್ನು ನೀವು ತಲೆ ಕೆಡಿಸ್ಕೋಬೇಡ್ರಿ. ನೆಕ್ಸ್ಟ್ ಡೆಸಿಗ್ನೇಟೆಡ್ ಟ್ರೇಡ್ಸ್ ಆ್ಯಂಡ್ ಎಲಿಜಿಬಿಲಿಟಿ ITI ಟ್ರೇಡ್ಸ್. ಸೊ ಅಪ್ರೂವ್ಡ್ ಟ್ರೇಡ್ಸ್ ಯಾವ ಫಾರ್ ಅಪ್ರೆಂಟಿಸ್ ಟ್ರೈನಿಂಗ್, ಸೊ ಯಾವ ಟ್ರೇಡ್ಸ್ ಎಲಿಜಿಬಲ್ ಇರ್ತಾವಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇವು ಟ್ರೇಡ್ಸ್ ಲಿಸ್ಟೂ ಇದೆ, ಚೆಕ್ ಮಾಡಿಕೊಡ್ರಿ. ಸೊ ಈ ಟ್ರೇಡ್ಸ್ನಲ್ಲಿ ಯಾರು ITI ಮುಗಿಸಿರಿ ಅವರು ಎಲಿಜಿಬಲ್ ಆಗ್ತೀರಿ ಅಪ್ಲೈ ಮಾಡಲಿಕ್ಕೆ. ಓಕೆ, ಸೊ ಈ ಮಾಹಿತಿ ಭಾಳ ಯೂಸ್ಫುಲ್ ಇದೆ ಅಂತ ಹೇಳಿ ನಾನು ಶೇರ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ITI ಕಂಪ್ಲೀಟ್ ಮಾಡಿರಿ ಅವರು ಇಂಟ್ರೆಸ್ಟೆಡ್ ಇದ್ದರೆ, ಇಂಡಿಯನ್ ನೇವಿದಲ್ಲಿ ವರ್ಕ್ ಮಾಡಲಿಕ್ಕೆ ಇಂಟ್ರೆಸ್ಟೆಡ್ ಇದ್ದರೆ ಅಪ್ರೆಂಟಿಸ್ ಟ್ರೈನಿಂಗ್ ನಿಮಗೆ ಸಿಗುತ್ತೆ. ಸೊ ಈ ಮಾಹಿತಿ ನಿಮ್ಮ ಫ್ರೆಂಡ್ ಸರ್ಕಲಿಗೂ ಶೇರ್ ಮಾಡಿರಿ, ಅವ್ರಿಗೆ ಹೆಲ್ಪ್ ಮಾಡಿದಾಗ್ತೈತಿ. ಮತ್ತು ಇದೇ ರೀತಿ ಜಾಬ್ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.